ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು 7 ಗಂಟೆಯಿಂದನೇ ಮತದಾನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಮತಗಟ್ಟೆ 101ರಲ್ಲಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾದ ಜಾಕೀರ್ ಹುಸೇನ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾವಿರ್ತಕ್ಕಂಥದ್ದು. ಈಗಾಗಲೇ ದೃಶ್ಯದಲ್ಲಿ ತಾವು ಗಮನಿಸಬೇಕಾಗುತ್ತೆ, ಪ್ರತಿಯೊಬ್ಬ ಮತದಾರರು ಕೂಡ ಉತ್ಸಾಹಕರಾಗಿ ಮತವನ್ನು ಚಲಾವಣೆ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಬೆಳಿಗ್ಗೆಯಿಂದನೇ ಈಗಾಗಲೇ ಒಂದು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಮತಗಟ್ಟೆಗೆ ಬಂದು ಕುಟುಂಬ ಸಮೇತ ಮತವನ್ನು ಚಲಾವಣೆ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ಸರ್ತಿ ಸಾಲಿನಲ್ಲಿ ಮತಗಟ್ಟೆಯನ್ನು ಇಲ್ಲಿ ನಿಂತು ಎಲ್ಲರ್ತಕ್ಕಂಥ ಇದ್ರು ವೃದ್ಧರು ಕೂಡ ಈಗಾಗಲೇ ಬೆಳಗ್ಗೆನೇ ಬಂದು ಮತವನ್ನು ಚಲಾವಣೆ ಮಾಡಲಿಕ್ಕೆ ಬಂದಿದ್ದಾರೆ. ತಾವು ಏಕಾಂಗಂದರೆ ಎಷ್ಟೋ ಜನ ಸಾಕಷ್ಟು ಯುವಕರು ಇವರಿಗೆ ಪ್ರೇರಣೆ ಆಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೋಡಬೇಕಾಗತ್ತೆ, ಎಷ್ಟು ಸುಮಾರು ಒಂದು 70ಕ್ಕೂ ಹೆಚ್ಚು ವಯಸ್ಸಿರಬೇಕಾಗತ್ತೆ. ಅವ್ರು ನಡ್ಕೊಂಡು ಹೋಗೋ ರೀತಿಯೇ ತಾವು ಗಮನಿಸಬೇಕಾಗತ್ತೆ. ಸುಮಾರು ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ನೋಡಿದಾಗ ಸುಮಾರು 2,31,072 ಮತದಾರರು ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪುರುಷರು 1,13,399 ಪುರುಷರು ಇರ್ತಕ್ಕಂಥದ್ದು. ಅದರಲ್ಲಿ ಮಹಿಳೆಯರು 1,17,690 ಮಹಿಳೆಯರು ಇರ್ತಕ್ಕಂಥದ್ದು. 43 ಇತರರು ಕೂಡ ಇರ್ತಕ್ಕಂಥದ್ದು. ಅಂದರೆ ಸುಮಾರು 284 ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಮತಗಟ್ಟೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಯಲ್ಲಿ ಆಗಮಿಸುತ್ತಿದ್ದು, ಅಂದರೆ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ದಾವಣಗೆರೆ ದಕ್ಷಿಣ ಅಂತ ನೋಡಿದಾಗ ಸುಮಾರು ಬೆಳಿಗ್ಗೆಯಿಂದನೇ ಸಾಕಷ್ಟು ಮತದಾನ ಈಗಾಗಲೇ ಆಗಿರ್ತಕ್ಕಂಥದ್ದು. ಯಾಕಂದರೆ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗಿ ಅಧಿಕಾರಿಗಳು ಕೂಡ ಸಾಕಷ್ಟು ಕಾರ್ಯನಿರತರಾಗಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಎಲ್ಲ ಮತದಾರರು ಕೂಡ ಸರತಿ ಸಾಲಿನಲ್ಲಿ ನಿಂತು ತಾವು ದೃಶ್ಯದಲ್ಲಿ ಗಮನಿಸಬೇಕಾಗುತ್ತೆ, ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡಲಿಕ್ಕೆ ಉತ್ಸಾಹಕರು ಕೂಡ ಆಗಿರ್ತಕ್ಕಂಥ ಮತದಾರ. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಅಲ್ಪಸಂಖ್ಯಾತರ ಅಂದರೆ ಜಾಸ್ತಿ ಅಲ್ಪಸಂಖ್ಯಾತರು ಇರತಕ್ಕಂಥ ಏರಿಯಾದಲ್ಲಿ ನಾವು ಇರ್ತಕ್ಕಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅನುಕೂಲ ಆಗಲು ನಿಟ್ಟಿನಲ್ಲಿ ಒಂದು ಗಾಡಿಗಳ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು. ಒಂದು ವಿಶೇಷ ಚೇತನರಿಗೂ ಕೂಡ ಒಂದು ಪಿಂಕ್ ಬೂತ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತದಿಂದ 2. ಯಾಕಂದ್ರೆ ಪ್ರಮುಖವಾಗಿ ಎಲ್ಲ ಒಂದು ಮತದಾರನ ತಾವು ದೃಶ್ಯದಲ್ಲಿ ತಾವು ಕೂಡ ನೋಡಿದ್ರಿ. ಯಾಕಂದರೆ ಮೇನ್ ಇರ್ತಕ್ಕಂಥ ಮತದಾರರಿಗೆ ಏನು ವ್ಯವಸ್ಥೆ, ಮತದಾರರಿಗೆ ಏನು ವ್ಯವಸ್ಥೆ ಬೇಕು, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯಿಂದ ಹಿಡ್ಕೊಂಡು ಪ್ರಮುಖವಾಗಿ ಅವ್ರಿಗೆ ಗಾಡಿ ವ್ಯವಸ್ಥೆ ಕೂಡ ಪ್ರಮುಖವಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ನಾವು ನೋಡೋದಾದರೆ ಒಂದು ಕಡೆ ದಾವಣಗೆರೆ ದಕ್ಷಿಣ, ಇನ್ನೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಿನಿ ಸಮರ ಇರ್ತಕ್ಕಂಥದ್ದು. 2 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಹಣೆ ಬರಹವನ್ನು ಇಲ್ಲಿನ ಮತದಾರರು ಬರೀಲಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಮೇನ್ ಇರ್ತಕ್ಕಂಥ ಮತಗಟ್ಟೆಗಳನ್ನು ನೋಡೋದಾದರೆ 284 ಮತಗಟ್ಟೆಗಳು ಇರ್ತಕ್ಕಂಥದ್ದು. 284 ಮತಗಟ್ಟೆಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಬಂದೋಬಸ್ತಿನ ವ್ಯವಸ್ಥೆ ಈಗಾಗಲೇ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಸಶಸ್ತ್ರ ಕಾಯ್ದೆಯವರು ಕೂಡ ಎಲ್ಲರಿಗೂ ಬಂದಿರತಕ್ಕಂಥದ್ದು. ಇನ್ನೊಂದು ಕೂಡ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತ. ಎಲ್ಲ ಒಂದು ಅಚ್ಚುಕಟ್ಟಿನ ಈಗಾಗಲೇ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಮುಂದೆ ಈ ಬೇರೆ ಭಾಗದಲ್ಲಿ ಕೂಡ ನಾವು ಹೋಗೋಣ, ಆ ಭಾಗದಲ್ಲಿರ್ತಕ್ಕಂಥ ಮತಗಟ್ಟೆಯಲ್ಲಿ ಯಾವ ರೀತಿ ಮತದಾರರು ಮತ ಚಲಾವಣೆ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿ ನಮ್ಮ ಕರ್ನಾಟಕ ಟಿವಿ ನಿಮಗೆ ತಿಳಿಸ್ಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೋದೆ, ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.